ಪಕ್ಷಗಳು ಈಗಲೂ ಸಹ ಲೋಕಾಯುಕ್ತರು ಪ್ರಭಾವಕ್ಕೊಳಗಾಗಿ ವರದಿಯನ್ನು ಕೊಟ್ಟಿದ್ದಾರೆ, ಹೋರಾಟ ಮುಂದುವರಿಸ್ತಾರೆ ಅಂತವ್ರು ಏನು ಹೇಳ್ತೀರಾ ಅಂತ? ಈಗ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲ ಐತೆ, ಹಾಗಾಗಿ ಇವರು ಏನೇನೋ ಮಾಡಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲೂ ಒಂದು 5-6 ಪೊಲೀಸ್ ಸ್ಟೇಷನ್ ಬರ್ತಿದೆ. ನಾನೇನಾದರೂ ಒಂದು ಅಪರಾಧ ಮಾಡಿಬಿಟ್ರೆ ನನ್ನನ್ನು ಬಿಟ್ಬಿಡ್ತಾರೆ ಪೊಲೀಸ್ನವರು. ಇವನು ಆಡಳಿತ ಪಕ್ಷದ ಶಾಸಕ ಅಂತ ಅಂದ್ಬಿಟ್ಟು. ಸಂವಿಧಾನದಲ್ಲಿ ಈ ದೇಶದ ಪ್ರಧಾನಿಗೂ ಈ ದೇಶದ ಕಡೆ ಮನುಷ್ಯನಿಗೂ ಒಂದೇ ಓಟ್ ಇರೋದು. ಒಂದು ಓಟ್ ಮೇಲೆ ಯಾರೂ 10 ಓಟ್ ಒಬ್ಬರೂ ಹಾಕೋಕ್ಕಾಗಲ್ಲ. ಅದೇ ರೀತಿ ಅವನೆಂಥ ಪ್ರಭಾವಿತ ವ್ಯಕ್ತಿ ಆದ್ರೂ ಕಾನೂನಾತ್ಮಕವಾಗಿಯೇ ನಡ್ಕೊಳ್ತಿದ್ದೆ ಹೊರತು ಯಾರ್ದೋ ಪ್ರಭಾವಕ್ಕೆ ಮಣಿಯುವಂಥ ಕೆಲಸ ಆಗೋದಿಲ್ಲ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು, ಆ ಹಿರಿಯ ನಾಯಕರುಗಳು ಅಂತ ಅನ್ನೋದು ನಾನು ಹೇಳ್ತೀನಿ. ನಾನು ಈ ರಿಪೋರ್ಟಿಂದ ಸಿಎಂ ಇನ್ನೂ 5 ವರ್ಷಗಳ ಕಾಲ ಸಂಪೂರ್ಣ ಅಧಿಕಾರ ನಡೆಸಿರೋದವ. ನಮಗೆ ಆಸೆ ಇನ್ನೂ 10 ವರ್ಷ ಆಳಬೇಕು ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಇನ್ನೂ 10 ವರ್ಷ ಮುಖ್ಯಮಂತ್ರಿಗಳಾಗಿರಬೇಕು, ಈ ರಾಜ್ಯವನ್ನು ಮುನ್ನಡೆಸಬೇಕು ಅಂತ ಅನ್ನೋದು ನಮಗೆ ಆಸೆ. ಆ ಭಗವಂತನ ಇಚ್ಛೆ, ಹೈಕಮಾಂಡು ಮತ್ತು ಪರಿಸ್ಥಿತಿಗಳೇನೇನು ಮಾಡ್ತದೆ ನೋಡೋದ. ಸರ್, ರಸ್ತೆಗೆ ಅವ್ರ ಹೆಸರಿಡೋ ವಿಚಾರ ಎಲ್ಲಿ ಬಂತು ಸರ್? ರಸ್ತೆಗೆ ಹೆಸರಿಡುವಂಥದ್ದನ್ನು ನಾನು ನಿನ್ನೆನೂ ಯಾರೋ ಮಾಧ್ಯಮದವ್ರನ್ನ ಕೇಳಿದ್ರು. ನಾನು ಈಗ ಕಾರ್ಪೊರೇಷನ್ ಕಮಿಷನರು ಟ್ರಾನ್ಸ್ಫರ್ ಆಗಿ ಹೊಸ ಕಮಿಷನರ್ ಬಂದಿದ್ದಾರೆ. ನಾನು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನ್ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀನಿ. ಈಗಿನ ಕಮಿಷನರ್ಗೂ ವಿಚಾರವನ್ನು ತಿಳಿಸ್ತೀನಿ. ಅದಾದ ನಂತರ ನಮ್ಮ ಯದುವೀರವರು MP ಸಾಹೇಬ್ರೇನಿದ್ದಾರೆ ಅವ್ರಿಗೂ ನಾನು ಕೋರ್ಕೊಂತೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಇದ್ರ ಬಗ್ಗೆ ಅಪಸ್ವರ ಎತ್ತುತ್ತಾ ಇದ್ದಾರೆ. ಪ್ರಿನ್ಸಸ್ ರಸ್ತೆ ಅಂತ ಇದೆ ಅಂತ. ಆ್ಯಕ್ಚುಲಿ ಪ್ರಿನ್ಸಸ್ ರಸ್ತೆ ಇರುವಂಥದ್ದು ದಾಸಪ್ಪ ವೃತ್ತದಿಂದ ಚಿಕ್ಕಣ್ಣದಾಸ್ ವೃತ್ತದವರೆಗೆ ಮಾತ್ರ. ಅದರಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಲ್ಲ. ಅದರಿಂದ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೋರ್ಕೊಂತೀನಿ. ನಾನು ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆಲ್ನಹಳ್ಳಿ ಹತ್ರ ಅಷ್ಟೇ ಕೆಂಪೇಗೌಡ ಸ್ಟ್ಯಾಚ್ಯೂ ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ. ನನಗೀಗ ಒಂದು 2-3 ದಿವಸದಲ್ಲಿ ಗೊತ್ತಾಯ್ತು ನನಗೆ ಕೆಂಪೇಗೌಡರು ಸ್ಟ್ಯಾಚ್ಯೂ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದನ್ನು ಜಿಲ್ಲಾಡಳಿತ ಗಮನಕ್ಕೂ ತಂದ್ವಿ. ನಾವು ಪ್ರತಿಷ್ಠಾಪನೆ ಮಾಡೋರೆ ಅಂತ ಕೇಳ್ಬಿಟ್ಟೈತೆ. ಅದ್ರ ಬಗ್ಗೆ ಏನು ನಡೀತೈತೆ ಅಂತ ನಾನು ತಿಳಿದಿಲ್ಲ, ತಿಳ್ಕೊಳ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.